ಅಂದ್ರೆ ಹಸ್ಬೆಂಡ್ ಇರ್ತಾರೆ, ಹೇಗೋ ಮ್ಯಾನೇಜ್ ಆಗುತ್ತೆ. ಆರ್ ಯು ರೆಡಿ? ಹಾಯ್, ಹಲೋ, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇಫ್ ಯು ಆರ್ ನ್ಯೂ ಇಯರ್, ಐ ಆಮ್ ಕಾವ್ಯ. ನೀವು ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತಿನ ವಿಡಿಯೋದಲ್ಲಿ ನಾನು ಡೈಲಿ ವ್ಲಾಗ್ನ ಶೇರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಂದು ಡೇ ರೊಟೀನ್ ಹೇಗಿರುತ್ತೆ ಅಂತ. ವೀಕೆಂಡ್ ವ್ಲಾಗ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ, ನೋಡಿಲ್ಲ ಅಂದರೆ ನೋಡ್ಕೊಂಬನ್ನಿ. ಆ್ಯಂಡ್ ವೀಕ್ ಡೇಸಲ್ಲಿ ನಾನು ಒಬ್ಬಳೇ ಪಾಪುನ ಮ್ಯಾನೇಜ್ ಮಾಡೋದ್ರಿಂದ ಯಾವ ಥರ ಮ್ಯಾನೇಜ್ ಮಾಡ್ತೀನಿ ನಾರ್ಮಲ್ ಡೇಸಲ್ಲಿ ಅಂತ ಆದಷ್ಟು ಸ್ವಲ್ಪ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ಆ್ಯಂಡ್ ಇವತ್ತು ಅವಳಿಗೆ 10 months ಕಂಪ್ಲೀಟ್ ಆಗಿರೋದ್ರಿಂದ ಒಂದು ಪುಟ್ಟದಾಗಿ ಫೋಟೋಶೂಟ್ ಮಾಡ್ತೀನಿ. ಪ್ರತಿ ತಿಂಗಳು ನಾನು ಅವಳಿಗೊಂದು ಫೋಟೋಶೂಟ್ ಮಾಡ್ತಾನೆ ಇರ್ತೀನಿ. ಅಂದರೆ ಒಂದು ಮೆಮೊರಿ ಇರುತ್ತೆ. ಅವರು ಮಂತ್ಲಿ ಚೇಂಜ್ ಆಗ್ತಾ ಇರ್ತಾರೆ. ಇಷ್ಟು ಪುಟ್ಟದಾಗಿದ್ದಾರೆ, ಅವಳು ಆಗಲೇ ಇಷ್ಟು ಉದ್ದ ಆಗಿದ್ದಾಳೆ. ನನಗೇನೇ ನಂಬಕ್ಕಾಗಲ್ಲ. ಒಂದು ನೆಕ್ಸ್ಟ್ ಫ್ಯೂಚರಲ್ಲಿ ಫೋಟೋ ನೋಡಿದಾಗ ನಮಗೆ ಖುಷಿ ಆಗುತ್ತೆ. ಎಷ್ಟು ಮುದ್ದಾಗಿದ್ರು ಮಂತ್ಲಿ ಆ ಗ್ರೋತ್ ನೋಡೋದಕ್ಕೆ ಚೆನ್ನಾಗಿ ಅನಿಸುತ್ತೆ. ಸೊ ಎವ್ರಿ ಮಂತ್ ನಾನು ಫೋಟೋಶೂಟ್ ಮಾಡ್ತೀನಿ. ಫಸ್ಟು 6 months ನಾನು ಹೋಮ್ ಟೌನಲ್ಲಿ ಇದ್ದಾಗ ಅಲ್ಲಿ ಒಂದು ಥೀಮಲ್ಲಿ ಕೇಕ್ ತರಿಸಿ ಆ ಥರ ಮಾಡ್ತಾ ಇದ್ದೆ. ಇವಾಗ ಇಲ್ಲಿ ಬಂದಮೇಲೆ ಇಬ್ಬರೇ ಇರೋದ್ರಿಂದ ಕೇಕ್ ಕೂಡ ತಿನ್ನೋರು ಯಾರೂ ಇಲ್ಲ. ಅದರಿಂದ ಇಲ್ಲಿ ಇವಾಗ ಕೇಕಿನ ತರಿಸಲ್ಲ. ಒಂದು ನಾರ್ಮಲ್ ಫ್ರೆಶ್ ಡ್ರೆಸ್, ಆಲ್ಮೋಸ್ಟ್ ಹೊಸ ಬಟ್ಟೆನೇ ಹಾಕ್ತೀನಿ. ಹಾಕ್ಬಿಟ್ಟು ಒಂದು ಒಳ್ಳೆ ಮನೇಲೆ ನೀಟ್ ಸ್ಪಾಟ್ ನೋಡಿ ಚೆನ್ನಾಗಿ ಬೆಳಕು ಬರೋ ಪ್ಲೇಸಲ್ಲಿ ಫೋಟೋಸ್ ತೆಗಿತೀನಿ. ಯಾಕಂದರೆ ಫೋಟೋ ಸ್ಕಿಲ್ ನನಗೆ ತುಂಬ ಚೆನ್ನಾಗಿರೋದ್ರಿಂದ ಅಂತ ನಾನು ಅಂದ್ಕೊಂಡಿದ್ದೀನಿ. ಫೋಟೋ ನೋಡಿದವ್ರು ನೀವು ಹೇಳಬೇಕು. ನಾನು ಕ್ಲಿಪ್ಸ್ ಹಾಕ್ತೀನಿ ಈ ವಿಡಿಯೋದಲ್ಲಿ. ಹೇಳಿ ಫೋಟೋ ಹೇಗೆ ಬಂದಿದೆ ಅಂತ. ಒಂದು ಅಂದರೆ ಡ್ರೆಸ್ ಆಲ್ರೆಡಿ ಆರ್ಡರ್ ಮಾಡಿಲ್ಲ. ಡ್ರೆಸ್ ವೆಬ್ಸೈಟಲ್ಲಿ ತೊಗೊಂಬಂದಿದ್ದೆ ನಾನು. ಆ ಡ್ರೆಸ್ ಹಾಕ್ಬೇಕಂತ ಪ್ಲ್ಯಾನ್ ಇದೆ. ನೋಡೋಣ ಡ್ರೆಸ್ಸಲ್ಲಿ ಹೇಗೆ ಕಾಣ್ತಾಳೆ, ಫೋಟೋಸ್ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ವಿಡಿಯೋದಲ್ಲಿ. ಕೊನೆ ತನಕ ವಿಡಿಯೋ ನೋಡಿ. ಈ ವಿಡಿಯೋನ ಶೂಟ್ ಮಾಡಿದ್ದು ನಾನು September 18. ನನ್ನ ಮಗಳಿಗೆ 10 months ಕಂಪ್ಲೀಟ್ ಆಗಿದ್ದ ದಿನ. ಇವಾಗ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ. ಆಲ್ಮೋಸ್ಟ್ 1 week ಆಗಿದೆ. ಈ ವೀಕ್ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ಈ ವಿಡಿಯೋ ಎಡಿಟಿಂಗ್ ಎಲ್ಲ ಟೈಮೇ ಸಿಗಲಿಲ್ಲ. ಈ ವಿಡಿಯೋ ಎಡಿಟ್ ಎಲ್ಲ ಪಾಪು ಮಲಗಿದ್ದಾಗ ಅಷ್ಟೇ ನಾನು ಮಾಡೋದು. ಇನ್ನು ಅವಳು ಎದ್ದಿದ್ದಾಗ ಅವಳಿಗೆ ಊಟ ಮಾಡಿಸೋದು, ಅವಳಿಗೆ ಆಟ ಆಡಿಸೋದು, ಸ್ನಾನ ಅದು ಇದು ಅಂತ ಫುಲ್ ಬ್ಯುಸಿ ಇರ್ತೀನಿ ಅವಳ ಜೊತೆ. ಏನಿದ್ರು ಅವಳು ಮಲಗಿದ್ದಾಗ ಸ್ವಲ್ಪ ಎಡಿಟಿಂಗ್, ಈ ವಾಯ್ಸ್ ಓವರ್ ಎಲ್ಲ ರಾತ್ರಿನೇ ಕೊಡೋಕ್ಕಾಗೋದು. ಡೇ ಅಂತೂ ಕೊಡೋದಕ್ಕಾಗಲ್ಲ, ಯಾಕಂದರೆ ಹಸ್ಬೆಂಡ್ ಆಫೀಸ್ಗೆ ಹೋದರೆ ಬರೋದೇ ಸಂಜೆ. ಇನ್ನು ನಾನು ಒಬ್ಬಳೇ ನೋಡ್ಕೊಳ್ತಿರೋದ್ರಿಂದ ಇದೆಲ್ಲ ಮಾಡೋಕ್ಕಾಗೋದೇ ಇಲ್ಲ. ಟೈಮ್ ಸಿಗ್ದಾಗ ಮಾಡ್ತೀನಿ. ಅದರಲ್ಲೂ ನನಗೆ ತುಂಬ ಟಾಪಿಕ್ಸ್ ವಿಡಿಯೋ ಮಾಡಬೇಕಂತ ಇದ್ದೀನಿ. ಆ್ಯಕ್ಚುಲಿ ಯಾರೋ ಕಮೆಂಟ್ ಮಾಡಿದರು, ನಿಮ್ಮದು ಪೋಸ್ಟ್ ಪಾರ್ಟಮ್ ರಿಕವರಿ ಬಗ್ಗೆ ಹೇಳಿ ಆ್ಯಂಡ್ ಬೇಬಿ ಫುಡ್ ಬಗ್ಗೆ ಹೇಳಿ ಅಂತೆಲ್ಲ ಹೇಳ್ಬಿಟ್ಟು. ನನಗೆ ಆ ವಿಡಿಯೋಸ್ ಎಲ್ಲ ನಾನು ಟಾಪಿಕ್ಸ್ ಎಲ್ಲ ಲಿಸ್ಟ್ ಮಾಡಿ ಇಟ್ಟಿದ್ದೀನಿ ಮಾಡಬೇಕಂತ ಹೇಳ್ಬಿಟ್ಟು. ಖಂಡಿತ ಮಾಡ್ತೀನಿ. ಈ ಬ್ಯಾಕಪ್ ವೀಡಿಯೋಸ್ ಅಂತ ನಾನೇನು ಇಟ್ಕೊಂಡಿರಲಿಲ್ಲ. ಯೂಟ್ಯೂಬ್ ಚಾನಲ್ ಶುರು ಮಾಡಿದೆ, ವೀಡಿಯೋಸ್ ಆವಾಗ ಮಾಡಿ ಹಾಕ್ತಾ ಇದ್ದೀನಿ. ಏನಾದ್ರು ಬ್ಯಾಕಪ್ ಅಂತ ಇಟ್ಕೊಂಡಿದ್ರೆ ವಾರಕ್ಕೆ 2 ಆ ಥರ ಅಪ್ಲೋಡ್ ಮಾಡ್ತಾಯಿದ್ದೆ. ಆ್ಯಸ್ ಎ ನ್ಯೂ ಮಾಮ್, ನಂತರ ಮಾಮ್ಸ್ ತುಂಬ ಜನ ಇರ್ತೀರ. ಇವಾಗ ನನಗೆ ಗೊತ್ತಿರೋ ವಿಷಯ ಕೆಲವ್ರಿಗೆ ಗೊತ್ತಿರಲ್ಲ, ಅದೇ ಬೇರೆಯವ್ರಿಗೆ ಗೊತ್ತಿರೋ ವಿಷಯ ನನಗೆ ಗೊತ್ತಿರಲ್ಲ. ಇವಾಗ ನಮ್ಮ ಎಕ್ಸ್ಪೀರಿಯೆನ್ಸ್ ಶೇರ್ ಮಾಡಿಕೊಂಡ್ರೇ ಇನ್ಫಾರ್ಮೇಷನ್ ಎಕ್ಸ್ಚೇಂಜ್ ಆಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಂದು ಡೆಲಿವರಿ ಎಕ್ಸ್ಪೀರಿಯೆನ್ಸ್ ವಿಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಬೇಗ ಮಾಡ್ತೀನಿ. ಈ ಡೆಲಿವರಿಯಲ್ಲಿ ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ ನನಗೆ. ಇಲ್ಲಿ ಮುಂಬೈಯಲ್ಲಿ ಪ್ಯಾಕೇಜ್ ವಿಚಾರಿಸೋದಕ್ಕೆ ಹೋದಾಗ ಅಲ್ಲಿ ಹಾಸ್ಪಿಟಲಲ್ಲಿ ಮೆನ್ಷನ್ ಮಾಡಿದರು ಪೇನ್ಲೆಸ್ ನಾರ್ಮಲ್ ಡೆಲಿವರಿ ಅಂತ. ಆವಾಗ ನನಗೆ ಗೊತ್ತಾಯಿತು ಈ ಎಪಿಡ್ಯೂರಲ್ ಅಂತ ಒಂದು ಕಾನ್ಸೆಪ್ಟ್ ಇದೆ ಅಂತ. ದೆನ್ ಆವಾಗ ರಿಸರ್ಚ್ ಮಾಡಿದಾಗ ಗೊತ್ತಾಯಿತು ಈ ಥರನೂ ಇದೆ ಅಂತ. ಈ ವಿಷಯ ಬೇರೆಯವ್ರಿಗೆ ಗೊತ್ತಿರಲ್ಲ. ಇವಾಗ ನಾನೊಬ್ರಿಗೆ ಶೇರ್ ಮಾಡಿದರೆ ಅದು ಇನ್ನೊಬ್ರಿಗೆ ಗೊತ್ತಾಗೋದಕ್ಕೆ ಸಾಧ್ಯ ಅಲ್ವಾ. ಆ್ಯಂಡ್ ಈ ಪೇನ್ಲೆಸ್ ವ್ಯಾಕ್ಸಿನೇಷನ್ ಬಗ್ಗೆನೂ ಗೊತ್ತಿರಲಿಲ್ಲ ನನಗೆ. ಅವಳು ಪಾಪು ಹುಟ್ಟಾಗಿತ್ತು, ಆಮೇಲೆ ಅವಳಿಗೇನೋ ಆ್ಯಕ್ನೆಸ್ ಆಗಿತ್ತು ಅಂತ ಹೇಳ್ಬಿಟ್ಟು ಡಾಕ್ಟರ್ ಕನ್ಸಲ್ಟ್ ಮಾಡ್ಕೊಂಬರೋಣ ಅಂತ ಹೋಗಿದ್ವಿ. ಆವಾಗ ಡಾಕ್ಟರ್ ಹೇಳಿದರು, ಈ ಥರ ಪೇನ್ಲೆಸ್ ವ್ಯಾಕ್ಸಿನೇಷನ್ ಅಂತ ಇರುತ್ತೆ, ಇಫ್ ಯು ಕ್ಯಾನ್ ಆಫರ್ ಯು ಕ್ಯಾನ್ ಟೇಕ್ ಇಟ್ ಇಸ್ ಲಿಟಲ್ ಬಿಟ್ ಎಕ್ಸ್ಪೆನ್ಸಿವ್ ಅಂತ ಹೇಳ್ಬಿಟ್ಟು. ನನಗೆ ಅವಾಗ ಗೊತ್ತಾಗಿತ್ತು ಪೇನ್ಲೆಸ್ ವ್ಯಾಕ್ಸಿನೇಷನ್ ಅಂತ ಇರುತ್ತೆ ಅಂತ ಹೇಳ್ಬಿಟ್ಟು. ದೆನ್ ನಾನು ರಿಸರ್ಚ್ ಮಾಡೋಕ್ಕೆ ಶುರು ಮಾಡಿತ್ತು. ಅದೇ ವಿಷಯನ ನನ್ನ ಫ್ರೆಂಡ್ ಒಬ್ಬಳು ಕೇಳಿದ್ಲು ಆಮೇಲೆ, ಹೌ ಯು ಆರ್ ಹ್ಯಾಂಡಲಿಂಗ್ ಬೇಬಿ ಆಫ್ಟರ್ ವ್ಯಾಕ್ಸಿನೇಷನ್, ಜ್ವರ ಎಲ್ಲ ಬರುತ್ತಲ್ಲ ಅಂತ ಹೇಳ್ಬಿಟ್ಟು. ನಾನು ಅವಾಗ ಹೇಳಿದೆ, ಈ ಥರ ಪೇನ್ಲೆಸ್ ವ್ಯಾಕ್ಸಿನೇಷನ್ ಕೊಡಿಸ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ನಾನು ಆವಾಗ ಓಕೆ, ಅವಳಿಗೂ ಗೊತ್ತಿರಲಿಲ್ಲ ಈ ಥರ ಇರುತ್ತೆ ಅಂತ ಹೇಳ್ಬಿಟ್ಟು ಅವಳು ಆ ಥರ ಪೇನ್ಲೆಸ್ ವ್ಯಾಕ್ಸಿನೇಷನ್ ಕೊಡಿಸಿದ್ಲು. ಆ್ಯಂಡ್ ಇದು ಕ್ಲಾಟ್ ಟೈಪರ್ ಬಗ್ಗೆನೂ ಗೊತ್ತಿರಲಿಲ್ಲ ನನಗೆ.
ಪ್ರೆಗ್ನೆನ್ಸಿಯಲ್ಲಿ ಶಾಪಿಂಗ್ ಹೋಗಿದ್ವಿ. ಇವಾಗ ಪಾಪು ಹುಟ್ಟಿದ ಮೇಲೆ ಏನೇನು ಬೇಕಾಗುತ್ತೆ ಅಂತ ಶಾಪ್ ಮಾಡೋದಕ್ಕೆ ಹೋಗಿದ್ವಿ. ಅಲ್ಲಿ ಅಂಗಡಿಯಲ್ಲಿ ಕೊಟ್ಟರು, ಇದು ಮೇಡಮ್ ಇದು ಕ್ಲಾತ್ ಡೈಪರ್ ತೊಗೊಳ್ಳಿ, ಬಂಡಲ್ ಖಾಲಿ ಆಗ್ತಾಯಿದೆ, ನಮಗೆ ಸಖತ್ ಓಡ್ತಾ ಇದೆ ಅಂತ ಹೇಳ್ಬಿಟ್ಟು. ನನಗೆ ಐಡಿಯಾ ಕೂಡ ಇಲ್ಲ ಎಷ್ಟು ವರ್ಕ್ ಆಗುತ್ತೆ ಅಂತ ಹೇಳ್ಬಿಟ್ಟು ತೊಗೊಬಂದೆ. ಇಲ್ಲಿ ಒಂದೆರಡು ತೊಗೊಬರೋಣ ಅಂತ ಹೇಳ್ಬಿಟ್ಟು ಅಲ್ಲಿ ತನಕ ನನಗೆ ಈ ಡಿಸ್ಪೋಸಬಲ್ ಡೈಪರ್ಸ್ ಏನು ಪ್ಯಾಂಪರ್ಸ್ ಎಲ್ಲ ಇದೆ ಅಷ್ಟು ಕಾಸ್ಟ್ಲಿ ಅಂತಲೇ ನನಗೆ ಗೊತ್ತಿರಲಿಲ್ಲ. ಆಮೇಲೆ ಇದು ಇಷ್ಟೊಂದು ಕಾಸ್ಟ್ಲಿ ಇದೆ, ಇದನ್ನೇ ಯೂಸ್ ಮಾಡ್ತಾಯಿದ್ರೆ ಅವೆಲ್ಲ ಫುಲ್ಲು ಪಾಕೆಟೆಲ್ಲ ಖಾಲಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಆಮೇಲೆ ಅವಳಿಗೊಂದು 3 ಮಂತ್ಸ್ ಆದಮೇಲೆ ಈ ಕ್ಲಾತ್ ಡೈಪರ್ಸ್ ಯೂಸ್ ಮಾಡೋದಕ್ಕೆ ಶುರು ಮಾಡಿದೆ. ಆಮೇಲೆ ಓಕೆ ಇದು ವರ್ಕ್ ಆಗುತ್ತೆ ಚೆನ್ನಾಗಿ, ಈ ಥರ ಇನ್ನೊಂದು ಸ್ವಲ್ಪ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆರ್ಡರ್ ಮಾಡಿಕೊಂಡೆ. ಇದ್ರ ಬಗ್ಗೆ ನನಗೆ ಇಬ್ಬರು ಕೇಳಿದ್ರು. ಆ್ಯಕ್ಚುಲಿ ನನ್ನ ಏಜ್ ಬಂದು 27. ಈಗ ನನ್ನ ಏಜಲ್ಲಿರೋರೆಲ್ಲ ಮದುವೆ ಆಗ್ತಾ ಇರೋರು, ಬಾಬು ಮಾಡ್ಕೊತಿರೋರೇ ಇದ್ದಾರೆ, ನನಗೆ ಗೊತ್ತಿರೋರೆಲ್ಲ ಅಂದರೆ ಮೆಸೇಜ್ ಹಾಕ್ತಾರೆ. ಇವಾಗ ಏನಾದ್ರ ಬಗ್ಗೆ ವಿಚಾರಿಸೋದಿರ್ಬೋದು, ನಾನೇನಾದರೂ ಕೇಳೋದಿರ್ಬೋದು, ಈ ಥರ ಕಮ್ಯುನಿಕೇಷನ್ ಆಗ್ತಾ ಇರುತ್ತೆ ಫ್ರೆಂಡ್ಸ್ ಮಧ್ಯ. ಕೇಳಿದ್ರು ಅವ್ ಯು ಆರ್ ಹ್ಯಾಂಡಲಿಂಗ್ ಈ ಪಿ ಎಲ್ಲ ಲಂಗೋರ್ಸ್ ಹಾಕಿದ್ರೆ ಬೇಗ ಲೀಕ್ ಆಗುತ್ತೆ, ಈ ಡಿಸ್ಪೋಸಬಲ್ ಡೈಪರ್ಸ್ ಎಲ್ಲ ಯೂಸ್ ಮಾಡೋಕ್ಕಾಗಲ್ಲ, ರ್ಯಾಷಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾನು ಆವಾಗ ಹೇಳಿದೆ ಈ ಥರ ಕ್ಲಾತ್ ಡೈಪರ್ಸ್ ಯೂಸ್ ಮಾಡ್ತೀನಿ ನಾನು ಅಂತ ಹೇಳ್ಬಿಟ್ಟು, ಚೆನ್ನಾಗಿ ವರ್ಕ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ದಟ್ ಇವಾಗ ನಾನು ಮಾಡೋ ವೀಡಿಯೋಸಿಂದ ನನ್ನ ಎಕ್ಸ್ಪೀರಿಯನ್ಸ್ ಶೇರ್ ಮಾಡ್ಕೊಳ್ಳೋದ್ರಿಂದ ಈ ವಿಡಿಯೋ ನೋಡ್ತಾ ಇರೋರು ಯಾರೋ ಒಬ್ರಿಗೆ ಹೆಲ್ಪ್ ಆಗುತ್ತೆ ಅನ್ನೋದೇ ಖುಷಿ ಅಷ್ಟೇ. ಯಾಕತೆ ಜಾಸ್ತಿ ಆಗೋಯ್ತು. ತಿಂಡಿ ಎಲ್ಲ ಆಯಿತು, ಹಸ್ಬೆಂಡ್ ಆಫೀಸ್ಗೆ ಹೊರಟ್ರು, ಪಾಪು ಕೂಡ ಇದ್ಲು. ಗುಡ್ ಮಾರ್ನಿಂಗ್ ಮಮ್ಮನು, ಮಮ್ಮ ಅಮ್ಮ ಅಮ್ಮ ಮಮ್ಮ ಅನ್ನಲ್ವಾ. ಇವತ್ತು ನಮ್ಮ ಬ್ರೇಕ್ಫಾಸ್ಟ್ ಪಲಾವ್ ಮಾಡಿದ್ದೆ. ಪಾಪುಗೆ ಉಪ್ಪಿಟ್ಟೆಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಪಲಾವ್ಗೆ ಯೂಸ್ ಮಾಡಿದ ವೆಜಿಟೇಬಲ್ಸೇ ಸ್ವಲ್ಪ ಎತ್ತಿಟ್ಕೊಂಡಿದ್ದೆ, ಪಾಪುಗೆ ಹಾಕೋಣ ಅಂತ ಹೇಳ್ಬಿಟ್ಟು ಅದನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಬೇಯಕ್ಕೆ ಹಾಕ್ಕೊತೀನಿ. ಇವಾಗ ಪಾಪುಗೆ ಫುಡ್ ಬಗ್ಗೆ ಯಾವ ಥರ ಕನ್ಸಿಡರ್ ಮಾಡಿ ಕೊಡ್ತೀರಾ ಅಂತ ಕೇಳಿದರೆ, ನಾನು ಡಾಕ್ಟರ್ ಕನ್ಸಲ್ಟ್ ಮಾಡ್ತಾ ಇರ್ತೀನಿ, ಪೀಡಿಯಾಟ್ರಿಷನ್ನ. ಇವಾಗ ವ್ಯಾಕ್ಸಿನೇಷನ್ಗೆ ಹೋಗ್ತಾನೆ ಇರ್ತೀವಿ, ಜನರಲ್ ಚೆಕಪ್ ಇರುತ್ತಲ್ಲ, ಅವಾಗ ಡಾಕ್ಟರ್ಸ್ನ ಕೇಳ್ತೀನಿ. ಇವಾಗ 6 ಮಂತಿಗೆ ವ್ಯಾಕ್ಸಿನೇಷನ್ ಆದಾಗ ಅದಕ್ಕೂ ಮುಂಚೆನೇ ಒಂದ್ಸಲ ನಾವು ಫುಡ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆನೇ ಓಕೆ ಅವಾಗ ಸ್ಟಾರ್ಟ್ ಮಾಡ್ಬೋದು, ಏನೇನು ಕೊಡ್ಬೋದು, ಯಾವ ಥರ ಇವಾಗ ಪ್ರಿಪೇರ್ ಮಾಡಿ ಇಟ್ಕೋಬೋದು, ಇವಾಗ ರಾಗಿ ಸರಿ ಎಲ್ಲ ಅಂತ ಹೇಳ್ಬಿಟ್ಟು 5.5 ಮಂತ್ಗೆ ಹೋಗಿ ನಾನು ಚಾರ್ಟ್ ಬರ್ಸ್ಕೊಬಂದಿದ್ದೆ ಡಾಕ್ಟರ್ ಹತ್ರ. ಆಮೇಲೆ 6 ಆಯಿತು. 6 ಮಂತ್ ವ್ಯಾಕ್ಸಿನೇಷನ್ ಆದಮೇಲೆ 7 ಮಂತ್ ವ್ಯಾಕ್ಸಿನೇಷನ್ಗೆ ಹೋದಾಗಲೂ ಕೂಡ ಕೇಳಿದೆ, ಇವಾಗ ಏನು ಇನ್ಕ್ಲೂಡ್ ಮಾಡ್ಬೋದು, ಇವಾಗ ಈ ಥರ ಕೊಡ್ತಾಯಿದ್ದೀನಿ. ಓಕೆ ಇವಾಗ 6 ಮಂತು 2 ಟೈಮ್ಸ್ ಕೊಡ್ತಾಯಿದ್ದೆ, ಈಗ 7 ಮಂತ್ ಆದಮೇಲೆ 3 ಟೈಮ್ಸ್ ದಿನಕ್ಕೆ ಕೊಡಿ ಅಂತ ಹೇಳಿದ್ರು, ಏನೇನು ಇನ್ಕ್ಲೂಡ್ ಮಾಡ್ಬೋದು ಅಂತೆಲ್ಲ ಹೇಳಿದ್ರು. ಇವಾಗ ನೆಕ್ಸ್ಟ್ 9 ಮಂತ್ಸ್ಗೆ ವ್ಯಾಕ್ಸಿನೇಷನ್ ಇತ್ತು, ಅವಾಗ ಓಕೆ ಈ ಥರ ಕೊಡ್ತಾಯಿದ್ದೀನಿ. ಇವಾಗ ನೆಕ್ಸ್ಟ್ ಏನು ಯಾವ ಥರ ಫಾರ್ಮಲ್ಲಿ ಕೊಡಬೇಕು, ಇನ್ನು ಮ್ಯಾಶ್ ಮಾಡೇ ಕೊಡಬೇಕಾ, ಇಲ್ಲ ಯಾವ ಥರ ಕೊಡ್ಬೋದು ಆ ಥರ ಕೇಳ್ತಾ ಇರ್ತೀನಿ ಡಾಕ್ಟರ್ಸ್ನ. ಆ್ಯಂಡ್ ನನ್ನ ಸಿಸ್ಟರ್ ಫ್ರೆಂಡ್ ಒಬ್ಬರು ಇದ್ದಾರೆ ಡಯಟಿಷನ್ನು, ಶಿ ಈಸ್ ವರ್ಕಿಂಗ್ ಇನ್ ನಾರಾಯಣ ಹೃದಯಾಲಯ ಬೆಂಗಳೂರಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಸಜೆಷನ್ ಕೂಡ ತಗೊತಾ ಇರ್ತೀನಿ. ಇವಾಗ ನಾನ್ ವೆಜ್ಜೆಲ್ಲ ಏನೂ ಶುರು ಮಾಡಿಲ್ಲ ಪಾಪುಗೆ, ಎಗ್ ಕೂಡ ಕೊಡ್ತಾ ಇಲ್ಲ ನಾನು, ಯಾಕಂದರೆ ಸ್ವಲ್ಪ ಈ ರಿಚುವಲ್ಸ್ ಎಲ್ಲ ಇರುತ್ತಲ್ಲ, ಮುಡಿ ಕೊಡೋದು ಅದು ಇದು ಅಂತ ಹೇಳ್ಬಿಟ್ಟು, ನಾವು ಮುಂಬೈಲೇ ಇರೋದ್ರಿಂದ ಇನ್ನೂ ಮುಡಿಯೆಲ್ಲ ಕೊಡೋದಕ್ಕಾಗಿಲ್ಲ ಪಾಪುಗೆ. 1 ಇಯರ್ಗೆ ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ. ಅಲ್ಲಿ ತನಕ ಈ ನಾನ್ ವೆಜ್ ಎಲ್ಲ ಬೇಡ ಅಂತ ಇನ್ನು ಎಗ್ ಕೂಡ ಕೊಡ್ತಾಯಿಲ್ಲ. ಎಗ್ ವಿ ಕ್ಯಾನ್ ಇಂಟ್ರೊಡ್ಯೂಸ್ ಅರೌಂಡ್ 9 ಮಂತ್ಸ್ ಅಂತ ಡಾಕ್ಟರ್ ಕೂಡ ಹೇಳಿದ್ರು. ತಂಗಿ ಫ್ರೆಂಡ್ ಡಯಟಿಷನ್ ಕೂಡ ಹೇಳಿದರು, ಯು ಕ್ಯಾನ್ ಇಂಟ್ರೊಡ್ಯೂಸ್ ಕೊಡ್ಬೋದು ಅಂತ ಹೇಳ್ಬಿಟ್ಟು. ಆ್ಯಂಡ್ ಡೈರಿ ಪ್ರಾಡಕ್ಟ್ಸ್ ಅಂತ ನಾನು ಏನೂ ಕೊಡ್ತಾಯಿಲ್ಲ, ಈವನ್ ಮೊಸರು ಇರ್ಬೋದು, ಪನ್ನೀರನ್ನು ಏನೂ ಇನ್ಕ್ಲೂಡ್ ಮಾಡಿಲ್ಲ. ಡಯಟಿಷನ್ ಕೂಡ ಸಜೆಸ್ಟ್ ಮಾಡಿದರು, ಬೇಡ ಡೈರಿ ಪ್ರಾಡಕ್ಟ್ಸ್ ಯೂಸ್ ಮಾಡೋದ್ರಿಂದ ಫ್ಯೂಚರಲ್ಲಿ ಗಟ್ ಇಶ್ಯೂಸ್ ಬರ್ಬೋದು, ಅಲರ್ಜೀಸ್ ಆಗ್ಬೋದು. ಪನ್ನೀರು ಕೂಡ ಬೇಡ, ಕರ್ಡೆಲ್ಲ ಬೇಡ, ಅಟ್ಲೀಸ್ಟ್ 1 ಇಯರ್ ಆಗಲಿ ಅಂತ ಹೇಳಿದರು. ಸೊ ನಾನೇನು ಯೂಸ್ ಮಾಡ್ತಾಯಿಲ್ಲ. ಅವಳಿಗೆ ಮಿಲ್ಕ್ ಅಂದರೆ ನಾನು ಬ್ರೆಸ್ಟ್ ಮಿಲ್ಕ್ ಅಷ್ಟೇ ನಾನು ಫೀಡ್ ಮಾಡ್ತೀನಿ ಅಷ್ಟೇ, ಬಿಟ್ಟರೆ ನೀವು ಕೂಡ ಯಾರು ಕೌ ಮಿಲ್ಕ್ ಆ ಥರ ಎಲ್ಲ ಯೂಸ್ ಮಾಡಬೇಡಿ 1 ಇಯರ್ ತನಕ. ಪನ್ನೀರ್ ಯೂಸ್ ಮಾಡ್ಬೋದು ಅಂತಾರೆ, ಪನ್ನೀರ್ ಕರ್ಡೆಲ್ಲ ನಾನಿನ್ನೂ ಏನೂ ಯೂಸ್ ಮಾಡ್ತಾಯಿಲ್ಲ. ಗೀ ಒಂದು ಯೂಸ್ ಮಾಡ್ತೀನಿ, ಇನ್ನು ಸಾಲ್ಟ್ ಶುಗರ್ ಹನಿ ಅಂತೂ ಟಚ್ ಕೂಡ ಮಾಡಿಲ್ಲ. ಆ್ಯಂಡ್ ಸ್ಪೈಸಸ್ ಕೂಡ ಅಂದರೆ ರೆಡ್ ಚಿಲ್ಲಿ, ಗ್ರೀನ್ ಚಿಲ್ಲಿ ಬಿಟ್ಟು ಇನ್ನೆಲ್ಲ ಯೂಸ್ ಮಾಡಿ 1 ಇಯರ್ ತನಕ ಚಿಲ್ಲಿ ಬೇಡ ಅಂತ ಹೇಳಿದರು ಡಾಕ್ಟರ್. ಆ್ಯಂಡ್ ಏನು ಮಾಡ್ತೀನಿ ಅಂದರೆ, ಇವಾಗ ನಾರ್ಮಲ್ ಮನೇಲೇ ನಮಗೆ ಮಾಡ್ಕೊಳ್ಳೋ ಸಾಂಬಾರು ಏನು ಮಾಡಿರ್ತೀನಿ, ವೆಜಿಟೇಬಲ್ಸ್ ಎಲ್ಲ ಹಾಕಿ
ಆಲ್ಟರ್ನೇಟಿವ್ ಡೇಸ್ ಅದನ್ನೇ ಸಾಂಬಾರಲ್ಲಿರೋ ತರಕಾರಿನ ತೆಗೆದು ಡ್ರಿಂಕಿಂಗ್ ವಾಟರಲ್ಲಿ ವಾಶ್ ಮಾಡಿ ಬಿಸಿ ಅನ್ನ ಏನು ಮಾಡಿರ್ತೀನಿ ಅದಕ್ಕೇನು ಉಪ್ಪು ಹಾಕಲ್ಲ, ಅದೇ ಅನ್ನಕ್ಕೆ ಈ ತರಕಾರಿ ಎಲ್ಲ ಮ್ಯಾಶ್ ಮಾಡಿ ಹಾಕಿ ತುಪ್ಪ ಹಾಕಿ ತಿನ್ನಿಸ್ತೀನಿ. ಸೊ ದಟ್ ಇವಾಗ 1 ಇಯರ್ ಅಷ್ಟರಲ್ಲಿ ಪಾಪನೂ ಕೂಡ ನಾವು ತಿನ್ನೋ ಫುಡ್ಡಿಗೆ ಅಡ್ಜಸ್ಟ್ ಆಗಬೇಕಲ್ಲ, ಅದಕ್ಕೆ ಈ ಥರ ಪ್ರಾಕ್ಟೀಸ್ ಮಾಡ್ತೀನಿ. ಆ್ಯಂಡ್ ಈ ಚಪಾತಿ ರೊಟ್ಟಿ ದೋಸೆ ಎಲ್ಲ ಕೈ ಕೊಡ್ತೀನಿ. ಸಾಲ್ಟ್ ಏನು ಹಾಕಿರಲ್ಲ, ನಾವು ಕೂಡ ಸಾಲ್ಟ್ ಎಲ್ಲ ಕಮ್ಮಿನೇ. ಅದನ್ನು ತಿಂತಾಳೆ ಆ್ಯಕ್ಚುಲಿ. ಇವಾಗ ನಾನೊಂದು ಅರ್ಧ ಕೊಟ್ಟರೆ ಅದ್ರಲ್ಲಿ ಕಾಲು ಭಾಗ ಆದರೂ ತಿಂತಾಳೆ. 10 months ಬೇಬಿ ಅವರಪ್ಪ, 10 months ಬೇಬಿ, ದೊಡ್ಡ 10 months. ಪಾಪುದು ತಿಂಡಿಯಾಗಿ ಇನ್ನೊಂದು ರೋಡ್ ನಿದ್ದೆ ಆಗಿ ಎದ್ಲು. ಆ ಗ್ಯಾಪಲ್ಲಿ ನಾನು ಕೂಡ ಕಾಫಿ ಮಾಡ್ಕೊಂಡು ಕುಡಿದೆ. ಇವತ್ತು 10 months ಕಂಪ್ಲೀಟ್ ಆಗ್ತಾ ಇದೆ ಅಲ್ವಾ, ಅದಕ್ಕೆ ರೆಡಿ ಮಾಡ್ತಾ ಇದ್ದೀನಿ ಫೋಟೋಸ್ ತೆಗೆಯೋಣ ಅಂತ ಅವಳಿಗೆ. ಇನ್ನು ಸ್ನಾನ ಯಾವಾಗ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅವಳು ಎದ್ದ ತಕ್ಷಣ ಮಾಡಿಸ್ಬಿಡ್ತೀನಿ. ಇಲ್ಲ ಅಂತಂದರೆ ಅವಳು ಲೇಟಾಗಿದ್ರೆ ಅವಳದು ತಿಂಡಿಯಾಗಿ ನಿದ್ದೆ ಮಾಡಿ ಎದ್ದಾದಮೇಲೆ ಮಾಡಿಸ್ತೀನಿ. ತಿಂಡಿ ಆದ ತಕ್ಷಣ ಮಾಡಿಸಲ್ಲ ಅವಳಿಗೆ. ನಿಂದ ಬಾಟಲ್ ಇದು ಕಚ್ಚ ಮಾಡಿಬಿಡ್ತೀನಿ. ಈ ಫೋಟೋಸ್ ತೆಗೆಯೋದು ಟಾಸ್ಕ್ ಅಂತಲೇ ಹೇಳ್ಬೋದು ಆ್ಯಕ್ಚುಲಿ. ಬಟ್ ಆ ಫೋಟೋಸ್ ತೆಗೆಯೋದ್ರಲ್ಲಿ ಏನೋ ಒಂಥರ ಖುಷಿ ನನಗೆ. ಪಾಪುಗೆ ಫೋಟೋ ಸೆಷನ್ ಇದ್ದಿದ್ದರಿಂದ ಇವತ್ತು ಸಿಂಪಲ್ಲಾಗಿ ಇಟ್ಕೊಂಡಿದ್ದೆ ಲಂಚು. ಜಸ್ಟ್ ಆ್ಯಪಲ್ನ ತುರಿದ್ಬಿಟ್ಟು ತಿನ್ನಿಸ್ತಾ ಇದ್ದೀನಿ. ಇನ್ನು ನಮ್ಮ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಹಸ್ಬೆಂಡು ಟ್ರಾನ್ಸ್ಫರಬಲ್ ಜಾಬ್ ಆಗಿರೋದ್ರಿಂದ ಆ್ಯಕ್ಚುಲಿ ಬೇರೆ ಸ್ಟೇಟಲ್ಲೇ ಇದ್ದೀವಿ ಅಂತ ಹೇಳ್ಬೋದು. ದೂರ ಇರೋದ್ರಿಂದ ಫ್ಯಾಮಿಲಿ ಸಪೋರ್ಟ್ ಕೂಡ ಸಿಗೋದು ಕಷ್ಟನೇ. ಬಟ್ ಏನು ಮಾಡೋಕ್ಕಾಗಲ್ಲ, ಮ್ಯಾನೇಜ್ ಮಾಡಲೇಬೇಕಾಗುತ್ತೆ. ಇನ್ನು ನಾವಿರೋದು ಇಬ್ಬರೇ, ಜೊತೆಗೆ ಪಾಪು ಕೂಡ ಇದ್ದಾಳೆ. ಹಸ್ಬೆಂಡು ಮಾರ್ನಿಂಗ್ ಹೋದರೆ ಬರೋದು ಈವ್ನಿಂಗ್ ಆಗುತ್ತೆ. ಮಾರ್ನಿಂಗಿಂದ ಈವ್ನಿಂಗ್ ತನಕ ನಾನು ಒಬ್ಬಳೇ ಮ್ಯಾನೇಜ್ ಮಾಡ್ತಾಯಿರ್ತೀನಿ ಪಾಪುನ. ನಾನು ಒಬ್ಬಳೇ ಮಾಡ್ತೀನಿ ಅಂದರೆ ಎಲ್ಲ ಕೆಲಸನೂ ನಾನು ಒಬ್ಬಳೇ ಮಾಡೋದಕ್ಕಾಗಲ್ಲ. ಹಸ್ಬೆಂಡ್ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಾರೆ ಆ್ಯಂಡ್ ಎಲ್ಪರ್ ಕೂಡ ಬರ್ತಾರೆ ಮನೆ ಕೆಲಸಕ್ಕೆ. ಹಸ್ಬೆಂಡ್ ಮಾರ್ನಿಂಗ್ ಎದ್ದು ಅವರು ನನಗೆ ಬ್ರೇಕ್ಫಾಸ್ಟ್ಗೆಲ್ಲ ಎಲ್ಪ್ ಮಾಡಿ, ಈವ್ನಿಂಗ್ ಬಂದು ಡಿನ್ನರ್ ಪ್ರಿಪೇರ್ ಮಾಡೋದಕ್ಕೂ ಎಲ್ಪೆಲ್ಲ ಮಾಡ್ತಾರೆ. ಇಲ್ಲಾಂದರೆ ನಾನು ಒಬ್ಬಳ ಕೈಲೇ ಮ್ಯಾನೇಜ್ ಮಾಡೋದಕ್ಕಂತೂ ಆಗಲ್ಲ. ಇನ್ನು ಸ್ನಾನ ವಿಷಯಕ್ಕೆ ಬಂದರೆ ನಾನು ಒಬ್ಬಳೇ ಮಾಡಿಸ್ಕೊತೀನಿ. ಈ ನಮ್ಮ ಮನೆಗೆ ಬರೋ ಎಲ್ಪರ್ ಕೂಡ ಎಲ್ಪ್ ಮಾಡ್ತೀನಿ ಅಂತ ಹೇಳ್ತಾರೆ ಸ್ನಾನ ಮಾಡಿಸೋದಕ್ಕೆ. ಬಟ್ ಅವ್ರ ಟೈಮ್ಗೂ ನಮ್ಮ ಟೈಮ್ಗೂ ಸೆಟ್ ಆಗೋಲ್ಲ. ಬಿಡಿ ನಾನೇ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ನಾನೇ ಮಾಡಿಸ್ಕೊತಾ ಇದ್ದೀನಿ. ಫಸ್ಟಿಂದ 6 ಮಂತಿಂದ ಇಲ್ಲಿ ತನಕ ನಾನು ಒಬ್ಬಳೇ ಮಾಡಿಸ್ಕೊತಾ ಇದ್ದೀನಿ ಸ್ನಾನನ. ಇವಾಗ ನಮ್ಮ ಥರ ಫ್ಯಾಮಿಲಿ ತುಂಬ ಇರ್ತಾರೆ. ಅಲ್ಲಿ ತನಕ ನನ್ನ ವೀಡಿಯೋಸ್ ರೀಚ್ ಆಗುತ್ತೆ ಅಂತ ಆಗುತ್ತೆ ಇಲ್ಲ ಅಂತ ನನಗೆ ನಿಜವಾಗ್ಲೂ ಗೊತ್ತಿಲ್ಲ. ಏನಾದರೂ ಆದರೆ ಯಾರೋ ಒಬ್ಬರು ನಮ್ಮ ಥರ ಫ್ಯಾಮಿಲಿಯವ್ರ ವೀಡಿಯೋ ನೋಡಿದ್ರೆ ಅವ್ರಿಗೂ ಏನೋ ಒಂದು ಕಾನ್ಫಿಡೆನ್ಸ್ ಬರ್ಬೋದು. ನಮ್ಮ ಥರ ಒಬ್ಬರು ಇದ್ದಾರೆ, ಅವರು ಕೂಡ ನಮ್ಮ ಥರನೇ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಅಂತ ಒಂದು ಸಮಾಧಾನ ಆಗುತ್ತೆ. ನನಗೂ ಕೂಡ ಫ್ರಸ್ಟ್ರೇಟ್ ಆಗುತ್ತೆ, ಬೇಜಾರಾಗುತ್ತೆ. ಒಂದೊಂದು ದಿನ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದರೆ, ಇನ್ನೊಂದು ದಿನ ಫುಲ್ ಡಲ್ ಆಗಿರುತ್ತೆ. ಬಟ್ ಅಟ್ ದ ಎಂಡ್ ಕೊನೆಗೆ ಕಾಣಿಸೋದು ನನ್ನ ಮಗಳಷ್ಟೇ. ಅವಳನ್ನ ಚೆನ್ನಾಗಿ ನೋಡ್ಕೊಬೇಕು, ಚೆನ್ನಾಗಿ ಬೆಳೆಸ್ಬೇಕು ಅನ್ನೋದೊಂದೇ ನನ್ನ ತಲೆಯಲ್ಲಿರೋದು. ಆ್ಯಂಡ್ ಆ ಫ್ರಸ್ಟ್ರೇಷನ್ ಎಲ್ಲ ನನ್ನ ಮಗಳ ಮೇಲಂತೂ ಯಾವತ್ತೂ ತೀರಿಸೋದು ಇಲ್ಲ. ಕೊನೆಗೆ ನಮ್ಮ ಮಕ್ಕಳನ್ನ ಬೆಳೆಸೋದು ಸಾಕೋದು ಎಲ್ಲ ನಾವೇ ಅಲ್ವಾ. ಈ ದಿನಗಳಂತೂ ಯಾವ ಥರ ಓಡ್ತಾ ಇದೆ ಅಂತಲೇ ಗೊತ್ತಾಗ್ತಿಲ್ಲ ನನಗೆ ನಿಜವಾಗ್ಲೂ. ಇವಾಗ ಬೆಳಗ್ಗೆ ಆಗಿರುತ್ತೆ, ಆವಾಗಲೇ ಸಂಜೆ ಹೋಗ್ಬಿಟ್ಟಿರುತ್ತೆ. ಪಾಪುದೆಲ್ಲ ಊಟ ಆದಮೇಲೆ ಅವಳನ್ನ ಆಟ ಆಡಿಸ್ಕೊಂಡು ಮಲ್ಕೊತಾಳೆ, ಇಲ್ಲಾಂದರೆ ಆಟ ಆಡ್ತಾಳೆ. ಹಂಗೆ ಟೈಮ್ ಪಾಸ್ ಹೋಗ್ಬಿಡುತ್ತೆ. ಅಷ್ಟರಲ್ಲಿ ಅವ್ರ ಪಪ್ಪ ಬರ್ತಾರೆ. ಅವ್ರು ಬಂದು ಫ್ರೆಶ್ ಅಪ್ ಆಗೋ ಅಷ್ಟರಲ್ಲಿ ಸ್ವಲ್ಪ ಕಾಫಿ ಟೀ ಪ್ರಿಪೇರ್ ಮಾಡ್ತೀನಿ. ವಿ ಸ್ಪೆಂಡ್ ಟೈಮ್ ಟುಗೆದರ್ ಫಾರ್ ಅಟ್ಲೀಸ್ಟ್ 15 to 20 minutes ಜೊತೆಗೆ ಮಾತಾಡ್ತೀವಿ. ಆ್ಯಂಡ್ ಪಾಪು ಜೊತೆ ಆಟ ಆಡ್ತೀವಿ. ಅವಳೊಂದು ಸ್ವಲ್ಪ ಆಟ ಆಡಿಸಿ ಕೆಳಗಡೆ ಎಲ್ಲ ಕರ್ಕೊಂಡೋಗಿ ಆಟ ಆಡಿಸ್ಕೊಂಬರ್ತೀವಿ. ಸೂಪರಾಗಿದ್ದಾರೆ ನಮ್ಮ ಕಣಮ್ಮ, ತಗೊಳ್ಳಮ್ಮ. ಬೇಕಾ ಸಾಕು ಹೊಟ್ಟೆ. ಅಯ್ಯೋ ಅಪ್ಪ. ಸಿನಿಮಾ
ಸಿನಿಮಾ ಆಮೇಲೆ ಅವರು ಡಿನ್ನರ್ಗೆಲ್ಲ ಸ್ವಲ್ಪ ಹೆಲ್ಪ್ ಮಾಡ್ತಾರೆ, ವೆಜಿಟೇಬಲ್ಸ್ ಚಾಪ್ ಮಾಡಿಕೊಡೋದೆಲ್ಲ ಹೆಲ್ಪ್ ಮಾಡಿದ್ಮೇಲೆ ದೆನ್ ಐ ಸ್ಟಾರ್ಟ್ ಪ್ರಿಪೇರಿಂಗ್ ಡಿನ್ನರ್. ಅವ್ರ ಪಾಪು ನೋಡ್ಕೊತಾರೆ ಆ್ಯಂಡ್ ಪಾಪುಗೂ ಡಿನ್ನರ್ ಪ್ರಿಪೇರ್ ಮಾಡ್ತೀನಿ. ನಾನು ಪ್ರಿಪ್ರೇಷನಲ್ಲಿ ಇರ್ತೀನಿ, ಅವರು ಆ ಗ್ಯಾಪಲ್ಲೇ ಪಾಪುಗೆ ಊಟ ಮಾಡಿಸ್ತಾರೆ. ಬಟ್ ಇವತ್ತು ಪ್ಲ್ಯಾನ್ ಬೇರೆ ಇದೆ, ಸ್ವಲ್ಪ ಕೆಲಸ ಆಯಿತು, ಹೊರಗಡೆ ಹೋಗ್ತಾ ಇದ್ವಿ. ಸೊ ಡಿನ್ನರ್ ಕೂಡ ಹೊರಗಡೆನೇ ಮಾಡ್ಕೊಂಬರ್ತಾಯಿದ್ದೀವಿ. ಹೊರಗಡೆ ಮಾಡ್ಕೊಬಂದು ಪಾಪುಗೆ ಮನೆಗೆ ಬಂದು ಸ್ವಲ್ಪ ರಾಗಿ ಸರಿ ಮಾಡಿಬಿಟ್ಟು ತಿನ್ನಿಸ್ದೆ ಅಷ್ಟೇ. ಸ್ಪೂನ್ ಕೊಡು. ಏನದು ಆಟ? ಇವರು ಊಟ ಕೊಟ್ಟರೆ ತುಂಬ ಕಿತಾಪತಿ ಆಡ್ತಿದ್ದಾರೆ. ಊಟ ಕೊಟ್ಟರೆ ಅವರಿಗೆ ಎಷ್ಟು ಕಿತಾಪತಿ ಮಾಡ್ತಾರೆ ನೋಡ್ರಿ. ಒರೆಸಿದ್ದಾರೆ ಚಿನ್ನಮ್ಮ, ನೀನೇನು ಒರೆಸ್ಬೇಡ. ನೀನು ಯಾಕೆ ಒರೆಸ್ತಾ ಇದೀಯ ಟೇಬಲ್ಲು? ನೀನು ಯಾಕೆ ಒರೆಸ್ತಾ ಇದೀಯ ಟೇಬಲ್ಲು? ನಿಲ್ಸಲ್ಲಿ ಕಾಲ ಹತ್ತು ಬೇಡ ಅದ್ರ ಮೇಲೆ. ಇಲ್ಲಿ ಮುಂಬೈಯಲ್ಲಿ ನಮ್ಮ ಕಡೆ ಸಿಗೋ ಥರ ಅಕ್ಕಿ ರೊಟ್ಟಿ ಸಿಗುತ್ತೆ, ಅದು ಇಲ್ಲಿ ಬಾಕ್ರಿ ಅಂತ ಹೇಳ್ತಾರೆ. ಈ ಬೆಂಗಳೂರಲ್ಲಿ ನಮ್ಮ ಕಡೆ ಥರ ಹಾಸನ ಸೈಡ್ ಮಲೆನಾಡು ಸೈಡ್ ಥರ ಅಕ್ಕಿ ರೊಟ್ಟಿ ಸಿಗಲ್ಲ ಯೂಶ್ವಲಿ. ಇಲ್ಲಿ ಮುಂಬೈಯಲ್ಲಿ ಈ ಥರ ಅಕ್ಕಿ ರೊಟ್ಟಿ ಸಿಗುತ್ತೆ. ನನಗೆ ಫಸ್ಟ್ ಮುಂಬೈ ಬಂದಾಗ ಈ ಥರ ನೋಡ್ಬಿಟ್ಟು ಫುಲ್ ಖುಷಿ. ನಮ್ಮ ಕಡೆ ಸೈಡ್ ಥರ ಅಕ್ಕಿ ರೊಟ್ಟಿ ಸಿಗುತ್ತಲ್ಲ ಪಾಲಿ ಅಂತ. ಹಾಂ 10 ಹಾಂ ಹಾಂ ಖಾಲಿ ತಿನ್ಕೊಂಡೆ ನಾನು. ನಂಗೆ ಕೊಡಲ್ಲ, ತಿನ್ಕೊಂಡೆ ನಾನು. ಬೀಜ ಬೇಡ, ಬೇಡ ಯಾಕಡೆ ಎಲ್ಲಿಡಿ ಬೀಜ. ಭಯಗಳು ತೆಗೆದುಕೊಂಡು ಏನು ಅದು ಲೀಚಿನ ಇಡೀ ಲೀಚಿನ ಎರಡೈತೆ ಬಾಯಲ್ಲಿ, ಅದನ್ನು ತೆಗೆದು ಬಾಯಿಗೆ ಹಾಕೊಳಕ್ ಹೋಗ್ತೀಯಲ್ಲ ಬಂಗಾರಿ. ನುಂಕಂಗೆ ಇಕ್ಕೊಂಬಿಟ್ಟವಳು. ಯಾರು ಭಯ? ಹ್ಞೂ ನುಂಕಂಬಿಟ್ರೆ ಅಲ್ಲ, ಅದು ಬಾಯಲ್ಲಿ ಹಿಡ್ಕೊಂಡು ಇನ್ನೊಂದು ಬಾಯಿಗೆ ಹಾಕೊಳಕ್ ಹೋಯ್ತು. ಎಲ್ಲ ಚಲ್ಲಾಡ್ತಾಳೆ. ಇವನ್ಯಾರಪ್ಪನ ತಿಂತಾ ಇದ್ದೀನಿ. ಎಲ್ಲಾದರೂ ಹೊರಗಡೆ ಹೋಗಿ ಬಂದರೆ ಪಾಪಗೆ ದೃಷ್ಟಿ ತೆಗಿಯೋದಂತೂ ಮಿಸ್ ಮಾಡಲ್ಲ. ಎಲ್ಲೋ ಓದಿದ್ದೆ ಕೇಳಿದ್ದೆ, ಅಮ್ಮಂದ್ರು ಮಕ್ಳಿಗೆ ದೃಷ್ಟಿ ತೆಗಿಯೋದ್ರಿಂದ ಆ ನೆಗೆಟಿವ್ ಎನರ್ಜಿ ಏನಿರುತ್ತೆ ಬೇಗ ಅಟ್ರಾಕ್ಟ್ ಆಗುತ್ತೆ ಅಮ್ಮಂದ್ರಿಗೆ. ಯಾಕಂದರೆ ಅಮ್ಮಂದ್ರು ತುಂಬ ಎಮೋಷ್ನಲಿ ಕನೆಕ್ಟ್ ಆಗಿರ್ತಾರೆ ಪಾಪುಗೆ. ಅದೇ ಅಪ್ಪಂದ್ರಿಗೆ ಬೇಗ ಅಟ್ರಾಕ್ಟ್ ಆಗಲ್ಲ, ಯಾಕಂದರೆ ತುಂಬ ಸ್ಟ್ರಾಂಗ್ ಇರ್ತಾರೆ ಅಂತ. ಸೊ ಅದಕ್ಕೆ ನಮ್ಮ ಮನೇಲಿ ಅವ್ರ ಅಪ್ಪನೇ ದೃಷ್ಟಿ ತೆಗಿತಾರೆ ಯಾವಾಗಲೂ.
ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟಾಟಾ, ಬೈ ಬೈ, ಸಿ ಯು.